ನಮಸ್ಕಾರ ಸ್ನೇಹಿತರೆ, ಊರು ಸುತ್ತೋಣ ಬನ್ನಿ ಚಾನೆಲ್ಗೆ ಸ್ವಾಗತ. ಆಷಾಢದ ತಪ್ತ ಮುದ್ರಾ ಧಾರಣೆ, ಇದರ ಹಿಂದಿನ ಇತಿಹಾಸ ಮತ್ತು ವೈಜ್ಞಾನಿಕ ರಹಸ್ಯ ಇಲ್ಲಿದೆ. ತಪ್ತ ಮುದ್ರಾ ಧಾರಣೆ ಅಂದ್ರೆ ಏನು? ಯಾರೆಲ್ಲ ಹಾಕಿಸ್ಕೋಬಹುದು? ನಮಸ್ಕಾರ ವೀಕ್ಷಕರೇ, ಊರು ಸುತ್ತೋಣ ಬನ್ನಿ ಚಾನೆಲ್ಗೆ ಸ್ವಾಗತ. ನಾವು ಆಷಾಢ ಮಾಸದ ಹರಿಭಕ್ತರು ಶ್ರದ್ಧೆಯಿಂದ ಮಾಡುವ ಬಹಳ ವಿಶೇಷ ಆಚರಣೆ ಬಗ್ಗೆ ನಿಮಗೆ ಹೇಳ್ತೀವಿ. ಅದುವೇ ತಪ್ತ ಮುದ್ರಾ ಧಾರಣೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀವಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆಷಾಢ ಮಾಸ ಬಂತು ಅಂದ್ರೆ ಸಾಕು, ಕರಾವಳಿ ಭಾಗದಲ್ಲಿ ಹಾಗೂ ಸನಾತನ ಧರ್ಮದ ವೈಷ್ಣವ ಸಂಪ್ರದಾಯದಲ್ಲಿ ಒಂದು ವಿಶಿಷ್ಟ ಆಚರಣೆ ಮುನ್ನೆಲೆಗೆ ಬರುತ್ತೆ. ಅದೇ ತಪ್ತ ಮುದ್ರಾ ಧಾರಣೆ. ಹರಿದ್ವಾರ, ಉಡುಪಿ ಸೇರಿದಂತೆ ದೇಶದ ಪ್ರಮುಖ ಮಧ್ವ ಮಠಗಳಲ್ಲಿ ಆಷಾಢ ಏಕಾದಶಿಯ ದಿನದಂದು ಭಕ್ತರು ಅತ್ಯಂತ ಭಕ್ತಿಯಿಂದ ಶಂಖ ಮತ್ತು ಚಕ್ರದ ಬಿಸಿಯಾದ ಮುದ್ರೆಗಳನ್ನ ತಮ್ಮ ದೇಹದ ಮೇಲೆ ಒತ್ತಿಸಿಕೊಳ್ತಾರೆ. ಆದ್ರೆ ಈ ಆಚರಣೆ ಯಾಕೆ ಮಾಡಲಾಗತ್ತೆ? ಇದರ ಇತಿಹಾಸವೇನು? ಇದನ್ನ ಯಾರು ಮೊದಲ ಬಾರಿಗೆ ಶುರು ಮಾಡಿದ್ರು? ಯಾರೆಲ್ಲ ಈ ಮುದ್ರೆಯನ್ನ ಧರಿಸಬಹುದು? ಮತ್ತು ಮುಖ್ಯವಾಗಿ ಇದರ ಹಿಂದೆ ಇರಬಹುದಾದ ವೈಜ್ಞಾನಿಕ ಸಂಶೋಧನೆ ಏನ್ ಹೇಳುತ್ತೆ? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ತಪ್ತ ಮುದ್ರಾ ಧಾರಣೆ ಎಂದರೇನು? ಇತಿಹಾಸವೇನು? ಮೊದಲಿಗೆ ತಪ್ತ ಮುದ್ರಾ ಧಾರಣೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ತಪ್ತ ಎಂದರೆ ಕಾಯಿಸಿದ ಅಥವಾ ಬಿಸಿಯಾದ, ಮುದ್ರೆ ಎಂದರೆ ಚಿಹ್ನೆ. ಸುದರ್ಶನ ಹೋಮದ ಅಗ್ನಿಯಲ್ಲಿ ತಾಮ್ರ ಅಥವಾ ಬೆಳ್ಳಿಯಿಂದ ಮಾಡಿದ ಶ್ರೀಹರಿಯ ಆಯುಧಗಳಾದ ಶಂಖ ಮತ್ತು ಚಕ್ರದ ಮುದ್ರೆಗಳನ್ನ ಚೆನ್ನಾಗಿ ಕಾಯಿಸಿ ಮಠದ ಪೀಠಾಧಿಪತಿಗಳು ಭಕ್ತರ ತೋಳುಗಳ ಮೇಲೆ ಮತ್ತು ಎದೆಯ ಭಾಗದಲ್ಲಿ ಒತ್ತುತ್ತಾರೆ. ಪುರುಷರಿಗೆ ಬಲಗೈಗೆ ಚಕ್ರ, ಎಡಗೈಗೆ ಶಂಖದ ಮುದ್ರೆ ಒತ್ತಿದ್ರೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಕೇವಲ ತೋಳುಗಳ ಮೇಲೆ ಮಾತ್ರ ಮುದ್ರೆ ಒತ್ತಲಾಗುತ್ತೆ. ಇದರ ಇತಿಹಾಸ ಮತ್ತು ಯಾರು ಆರಂಭಿಸಿದ್ರು? ಈ ಸಂಪ್ರದಾಯ ಇವತ್ತಿನದಲ್ಲ. ಸನಾತನ ಧರ್ಮದ ಪುರಾಣಗಳಾದ ಪದ್ಮಪುರಾಣ, ನಾರದ ಪುರಾಣಗಳಲ್ಲಿ ಇದರ ಉಲ್ಲೇಖವಿದೆ. ಆದರೆ ಕರ್ನಾಟಕದಲ್ಲಿ ಹಾಗೂ ದ್ವೈತ ಸಿದ್ಧಾಂತದಲ್ಲಿ ಇದನ್ನ ಅತ್ಯಂತ ವ್ಯವಸ್ಥಿತವಾಗಿ ತಂದವರು ಶ್ರೀ ಮಧ್ವಾಚಾರ್ಯರು. 13ನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣನ ಪೂಜೆಗೆಂದು ಮಠಗಳನ್ನ ಪ್ರತಿಷ್ಠಾಪಿಸಿದಾಗ ಭಕ್ತರಲ್ಲಿ ಆಧ್ಯಾತ್ಮಿಕ ಶಿಸ್ತು ಮತ್ತು ಭಗವಂತನ ಮೇಲಿನ ಸಂಪೂರ್ಣ ಶರಣಾಗತಿಯನ್ನ ಮೂಡಿಸಲು ಈ ತಪ್ತ ಮುದ್ರಾ ಧಾರಣೆಯನ್ನ ಚಾಲ್ತಿಗೆ ತಂದ್ರು. ನಾವು ಭಗವಂತನ ಮುದ್ರೆ ಧರಿಸೋ ಮೂಲಕ ಆ ಶ್ರೀ ಹರಿಯ ದಾಸರು ನಮ್ಮ ದೇಹ ಮತ್ತು ಆತ್ಮ ಆ ದೇವರಿಗೆ ಅರ್ಪಿತ ಎಂಬ ಭಾವನೆ ಇದರ ಹಿಂದಿದೆ. ಯಾರೆಲ್ಲ ಮುದ್ರಾ ಧಾರಣೆ ಮಾಡ್ಕೊಳ್ಬಹುದು? ಜನರಲ್ಲಿ ಇರುವ ದೊಡ್ಡ ಗೊಂದಲ ಅಂದ್ರೆ ಯಾರು ಬೇಕಾದ್ರೂ ಈ ಮುದ್ರಾ ಧಾರಣೆ ಮಾಡ್ಕೊಳ್ಬಹುದೇ? ಜಾತಿ, ಭೇದ ಅಥವಾ ಲಿಂಗದ ಮಿತಿ ಇದಕ್ಕಿದೆಯೇ? ಖಂಡಿತ ಇಲ್ಲ. ವೈಷ್ಣವ ಧರ್ಮದ ಪ್ರಕಾರ ಮತ್ತು ಮಧ್ವ ಸಿದ್ಧಾಂತದ ಪ್ರಕಾರ ಹರಿಯನ್ನ ನಂಬುವ ಯಾರು ಬೇಕಾದ್ರೂ ಯಾವುದೇ ವಯಸ್ಸಿನವರಾದ್ರೂ ಮುದ್ರಾ ಧಾರಣೆ ಮಾಡ್ಕೊಳ್ಬಹುದು. ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕರವರೆಗೂ ಗಂಡಸರು ಹೆಂಗಸರು ಅನ್ನದೇ ಎಲ್ಲರೂ ಮುದ್ರೆ ಧರಿಸ್ತಾರೆ. ಗರ್ಭಿಣಿ ಮಹಿಳೆಯರು ಕೂಡ ತಮ್ಮ ಆರೋಗ್ಯ ಸ್ಥಿತಿಯನ್ನ ನೋಡಿಕೊಂಡು ಮುದ್ರೆ ಹಾಕಿಸ್ಕೊಳ್ಬಹುದು. ಇದರಿಂದ ಗರ್ಭದಲ್ಲಿರುವ ಶಿಶುವಿಗೂ ಹರಿಯ ರಕ್ಷಣೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಮುಖ್ಯವಾಗಿ ದೇಹ ಮತ್ತು ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ಭಗವಂತನಲ್ಲಿ ಶ್ರದ್ಧೆ ಇರುವ ಯಾರೇ ಆದ್ರೂ ಮುದ್ರಾ ಧರಿಸಲು ಅರ್ಹರು. ವೈಜ್ಞಾನಿಕ ಸಂಶೋಧನೆ ಮತ್ತು ಆರೋಗ್ಯದ ಪ್ರಯೋಜನಗಳು. ನಮ್ಮ ಸನಾತನ ಧರ್ಮದ ಯಾವುದೇ ಆಚರಣೆ ಕೇವಲ ಮೂಢನಂಬಿಕೆ ಅಲ್ಲ, ಅದರ ಹಿಂದೆ ಪ್ರಬಲ ವಿಜ್ಞಾನ ಅಡಗಿದೆ. ತಪ್ತ ಮುದ್ರಾ ಧಾರಣೆಯ ಹಿಂದೆಯೂ ಒಂದು ಅದ್ಭುತ ವೈಜ್ಞಾನಿಕ ಮತ್ತು ವೈದ್ಯಕೀಯ ರಹಸ್ಯವಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಳ. ತಪ್ತ ಮುದ್ರಾ ಧಾರಣೆ ಮಾಡೋದು ಆಷಾಢ ಮಾಸದಲ್ಲಿ, ಅಂದ್ರೆ ಈ ಸಮಯದಲ್ಲಿ ಮಳೆಗಾಲ ಹೆಚ್ಚಿರುತ್ತೆ. ವಾತಾವರಣ ಬದಲಾಗಿ ಸಾಂಕ್ರಾಮಿಕ ರೋಗಗಳು, ಜ್ವರ, ಶೀತ ಹೆಚ್ಚಾಗೋ ಸಮಯ. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ದೇಹದ ನಿರ್ದಿಷ್ಟ ನರಗಳ ಬಿಂದುಗಳ ಮೇಲೆ ಬಿಸಿಯಾದ ಲೋಹವನ್ನ ಒತ್ತಿದಾಗ ಅದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಅಕ್ಯುಪ್ರೆಷರ್ ಮತ್ತು ಶಾಕ್ ಥೆರಪಿ ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಥರ್ಮೋಥೆರಪಿ ಅಥವಾ ಅಕ್ಯುಪ್ರೆಷರ್ ಎನ್ನಲಾಗುತ್ತೆ. ತೋಳಿನ ಮುಂಭಾಗದ ನರಗಳು ನೇರವಾಗಿ ಹೃದಯ ಮತ್ತು ಮೆದುಳಿಗೆ ಸಂಪರ್ಕ ಹೊಂದಿರ್ತವೆ. ಈ ಭಾಗದಲ್ಲಿ ಮುದ್ರೆ ಒತ್ತೋದ್ರಿಂದ ರಕ್ತ ಸಂಚಲನ ಉತ್ತಮಗೊಳ್ಳುತ್ತೆ ಮತ್ತು ನರಮಂಡಲ ಚುರುಕಾಗುತ್ತೆ.
ಮಾನಸಿಕ ದೃಢತೆ ಬಿಸಿ ಮುದ್ರೆಯನ್ನು ತಡೆದುಕೊಳ್ಳುವ ಮೂಲಕ ಮನುಷ್ಯನಲ್ಲಿ ಸಹಿಷ್ಣುತೆ ಹೆಚ್ಚುತ್ತೆ. ಇದು ಮನಸ್ಸಿನ ಆತಂಕವನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತೆ ಅಂತ ಸಂಶೋಧನೆಗಳು ಹೇಳ್ತವೆ. ಮುದ್ರೆ ಒತ್ತಿದ ಜಾಗದಲ್ಲಿ ಯಾವುದೇ ಇನ್ಫೆಕ್ಷನ್ ಆಗದಂತೆ ತುಳಸಿ ತೀರ್ಥ ಮತ್ತು ಗೋಪಿ ಚಂದನವನ್ನು ಹಚ್ಚಲಾಗುತ್ತೆ. ಇದು ಅತ್ಯುತ್ತಮ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕೇವಲ ಧಾರ್ಮಿಕ ಆಚರಣೆಯಾಗಿ ಕಾಣುವ ತಪ್ತ ಮುದ್ರಾಧಾರಣೆಯ ಹಿಂದಿನ ಭಕ್ತಿಯಷ್ಟೇ ಅಲ್ಲದೆ ಕೇವಲ ಧಾರ್ಮಿಕ ಆಚರಣೆಯಾಗಿ ಕಾಣುವ ತಪ್ತ ಮುದ್ರಾಧಾರಣೆಯ ಹಿಂದೆ ಭಕ್ತಿಯಷ್ಟೇ ಅಲ್ಲದೆ ಮನುಷ್ಯನ ಆರೋಗ್ಯವನ್ನು ರಕ್ಷಿಸುವ ವಿಜ್ಞಾನವೂ ಅಡಗಿದೆ. ನಮ್ಮ ಪೂರ್ವಜರು ಜಾರಿಗೆ ತಂದ ಪ್ರತಿ ಆಚರಣೆಯಲ್ಲೂ ಇಂತಹದ್ದೊಂದು ದೂರದೃಷ್ಟಿ ಇರ್ತಾ ಇತ್ತು. ಈ ಆಷಾಢ ಏಕಾದಶಿಯಂದು ನೀವು ಕೂಡ ನಿಮ್ಮ ಹತ್ತಿರದ ಮಠಗಳಿಗೆ ಭೇಟಿ ನೀಡಿ ಮುದ್ರಾಧಾರಣೆ ಮಾಡಿಸ್ಕೊಳ್ಳಿ. ಆರೋಗ್ಯ ಮತ್ತು ಆಧ್ಯಾತ್ಮಿಕ ಲಾಭವನ್ನು ಪಡೆಯಿರಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನಿಮ್ಮ ಊರು ಸುತ್ತೋಣ ಬನ್ನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಇತಿಹಾಸ ಮತ್ತು ವೈಜ್ಞಾನಿಕ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಹರೇ ಕೃಷ್ಣ.